ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮಧುಗಿರಿ ಹುಡುಗ ಮಂಜು ಮಾತಾಡ್ತಾ ಇದ್ದೀನಿ. ರಕ್ತ ಸಂಬಂಧಗಳ ಮೀರಿದ ಬಂಧವಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು. ಇವತ್ತು ನಮ್ಮ ಇಂಟ್ರಾ V30 ಗಾಡಿನ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ನೋಟ್ ಬಂದು ತೋರಿಸ್ತೀನಿ. ಇಲ್ಲೆಲ್ಲ ಸ್ವಲ್ಪ ರೆಸ್ಟ್ ಹಿಡಿದ್ಬಿಟ್ಟಿದೆ. ಈ ಸೈಡೆಲ್ಲ ರೆಸ್ಟ್ ಹಿಡಿದಿದೆ. ಸ್ವಲ್ಪ ನಮಗೆ ಮೇಯ್ನು ಕ್ಯಾಬಿನ್ ನೀಟಾಗಿ ಐತೆ, ಸ್ವಲ್ಪ ತೋರಿಸಿದ್ದೀನಿ. ಅದನ್ನು ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಮೇಯ್ನ್ ನಮ್ಮ ತೊಟ್ಟಿ ಎಲ್ಲ ನೋಡ್ರಿ, ಎಲ್ಲ ರೆಸ್ಟ್ ಹಿಡಿದ್ಬಿಟ್ಟು ಈ ಥರ ಇನ್ನು ಮುಂದೆ ಇದೆಲ್ಲ ಹೆಂಗೆ ಹೊಟ್ಟೋಗ್ಬಿಟ್ಟಿದೆ ಪೂರ್ತಿ. ಡೋರ್ ಅಂತೂ ಕೇಳಲೇಬೇಕಾಗಿಲ್ಲ, ಒಳ್ಳೆ ಅಜ್ಜಿ ತಲೆ ಅಳ್ಳಾಡ್ದಂಗೆ ಅಳ್ಳಾಡ್ತಾ ಇದೆ. ಹೈಟ್ ಜಾಸ್ತಿ ಆಗೋಯ್ತು ಡೋರು ಒಂದು ಸ್ವಲ್ಪ. ಪಕ್ಕತ್ತು ತೂಕ ಹೆಂಗಾಗಿದೆ ತೊಟ್ಟಿ. ಇದೆಲ್ಲ ನಾನೇ ಆಲ್ಟ್ರೇಷನ್ ತೂಕ ಹೋಗಿತ್ತು. ಒಂದು ಸ್ವಲ್ಪ ಶೀಟು ಮಾಮೂಲಿ ಕಲರ್ ಶೀಟ್ ಬಂದಿದ್ದಲ್ಲ, ಅದನ್ನೇ ಕತ್ರಾಗಿ ಕಟ್ ಮಾಡಿಬಿಟ್ಟು ಸ್ಕ್ರೂ ಹಾಕ್ಬಿಟ್ಟು ಟೈಟ್ ಮಾಡಿದ್ದೆ. ಎಮರ್ಜೆನ್ಸಿಗೆ ಬಾಡಿಗೆ ಹೊಡ್ಕೊಂಬಕ್ಕೆ ಅಂತ ಅಂದ್ಬಿಟ್ಟು ಈಗ 3 ತಿಂಗಳು ಮುಂಚೆನೇ ಇದನ್ನ ತೊಟ್ಟಿ ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಇವತ್ತು ಕಾಲ ಕೂಡ ಬಂದಿದೆ ನೋಡ್ರಿ. ಇದೆಲ್ಲ ತೊಟ್ಟಿ ಸೈಡೆಲ್ಲ ಹೊರಟೋಗ್ಬಿಟ್ಟಿದೆ. ಸೈಡು ತಗ್ಗು ದಿಬ್ಬ ಆಗಿದೆ. ಮತ್ತೆ ಈ ಸೈಡ್ ನೋಡೋದಾದ್ರೆ ಈ ಸೈಡು ಪೂರ್ತಿ ಬಕ್ಕೆನೆ ಬಿದ್ದುಬಿಟ್ಟೈತೆ ನೋಡ್ರಿ. ಯಾವ ರೀತಿ ಎಷ್ಟು ಒಂದು 5-6 ಇಂಚು ಎಲ್ಲ ಏಕ ಚಾನಲ್ಗಳು ಅಡೇಗ ಚಾನಲ್ಲೆಲ್ಲ ಸ್ವಲ್ಪ ಎಲ್ಲ ರೆಸ್ಟ್ ಹಿಡ್ದೋಗ್ಬಿಟ್ಟೈತೆ. ಹಂಗಾಗಿ ಈ ತೊಟ್ಟಿನೇ ಚೇಂಜ್ ಮಾಡಿಬಿಟ್ಟು ಆಮೇಲಿಂದ ಒಂದು ಸ್ವಲ್ಪ ಟಿಂಕರಿಂಗ್ ಸ್ವಲ್ಪ ಮಾಡಿಬಿಟ್ಟು ಟಾರ್ಪಲ್ ಆದರೆ ನಮಗೆ ದುಡ್ಡು ಅಡ್ಜಸ್ಟ್ ಆದರೆ ಮಿಕ್ಕಿದ ಟಾರ್ಪಲ್ ಹಾಕಿಸ್ಬೇಕು ಅಂತ ಅಂದ್ಬಿಟ್ಟು ಈ ತೊಟ್ಟಿಗೆ ಎಷ್ಟು ಮತ್ತು ಅದು ವರ್ಕ್ ಮಾಡೋದಕ್ಕೆ ಎಷ್ಟು ಅಮೌಂಟು ಮತ್ತು ಇದ್ರ ಮೇಲೆ ಎಕ್ಸ್ಟ್ರಾ ಬೇರೆ ಕಟ್ಟಬೇಕು, ಅದಕ್ಕೆ ಎಕ್ಸ್ಟ್ರಾ ಕೇಳ್ತಾರ ಅಥವಾ ಫಿಟ್ಟಿಂಗ್ ಚಾರ್ಜ್ ಎಲ್ಲ ಒಂದೇ ರೇಟ್ ಇರುತ್ತಾ ನೋಡ್ರಿ. ಗಾಡಿ ಬಿಡೋದಕ್ಕೆ ಎಲ್ಲ ಟಾರ್ಪಲ್ಲೆಲ್ಲ ಬಿಚ್ಚಿಬಿಟ್ಟು ಅಲ್ಲಿ ಟಾರ್ಪಲ್ಲೆಲ್ಲ ಬಿಚ್ಚಿ ಸೈಡ್ಗೆ ಇಕ್ಕೋಕ್ಕೆಲ್ಲ ರಿಸ್ಕ್ ಆಗ್ತದೆ ಅಂದ್ಬಿಟ್ಟು ಇಲ್ಲೇ ಬಿಚ್ಚಿ ರೆಡಿ ಮಾಡಿ ತಗೊಂಡೋಗ್ತಾ ಇದ್ದೀನಿ. 2 ವೀಲರ್ ಅಲ್ಲಿಂದ ಬರೋಕ್ಕೆ ಟೈಮಿಗೆ ನಮ್ಮ ಆದ್ರೆ ಆಯ್ತು ಅಂದ್ಬಿಟ್ಟು 2 ವೀಲರ್ ಹಾಕ್ಕೊಂಡಿದ್ದೀನಿ. ಈ ಥರ ಇದೆ ತೊಟ್ಟಿ. ಬರುವಾಗ ಯಾವ ರೀತಿ ಫಿನಿಶಿಂಗ್ ಮಾಡಿಕೊಟ್ಟಿರ್ತಾರೆ ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಹಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ನಿಸಾರಣ ಅವರು. ಅವ್ರ ಹತ್ರನೇ ಬಾಡಿ ಕೆಲಸ ಮಾಡ್ಸೋದು ಅಂತ ಅಂದ್ಬಿಟ್ಟು ಚೆನ್ನಾಗಿದ್ದೀರಾ. ಒಂದು ಯೂಟ್ಯೂಬ್ ಚಾನಲ್ ಬೇರೆ ಮಾಡಿದ್ದೀನಿ. ಹಂಗಾಗಿ ನಿಮ್ಮ ಹತ್ರ ಹೆಂಗೂ ವರ್ಕ್ ಮಾಡಿಸಿದ್ನಲ್ಲ ಓದ್ಸತಿಗೆ, ಈ ಸತಿ ನಿಮ್ಮ ಹತ್ರ ಮಾಡಿಸ್ತಾ ಇರೋದು. ನೋಡ್ರಿ, ನಯಾಜ್ ಹೋಟ್ಲು ಅಂದ್ಬಿಟ್ಟು ಫೇಮಸ್ಸು ಟೀ ಅಂಗಡಿಗೆಲ್ಲನ. ಇಲ್ಲಿ ಅಶೋಕ್ ಲೇಲ್ಯಾಂಡ್ ಶೋರೂಮ್ ಎದುರುಗಡೆ ಇರೋದು. ಇದೇ ಅವ್ರದ್ದು ಟಿಂಕರಿಂಗ್ ಶಾಪು. ತುಮಕೂರಲ್ಲಿ ಸನವ್ ಆಟೋಮೋಟಿವ್ ಅಶೋಕ್ ಲೇಲ್ಯಾಂಡ್ ಶೋರೂಮ್ ಆಪೋಸಿಟೇ ಅವ್ರದ್ದು ಶಾಪ್ ಇರೋದು. ಇದೇ ಅವ್ರ ಶಾಪು. ಟೆಂಪೋ ಬಿಟ್ಟು ಬರ್ತಾ ಇಲ್ಲಿ ಔಟರ್ ರಿಂಗ್ ರೋಡಲ್ಲಿ ತುಮಕೂರು ನೋಡ್ರಿ, ಕಬ್ಬಿನಲ್ಲಿ ಕುಡಿಯೋಕೆ ನಿಲ್ಸಿದ್ದೀವಿ. ಸ್ವಲ್ಪ ಕಬ್ಬಿನಲ್ಲಿ ಕುಡ್ದು ಬಿಟ್ಟರೆ ಎಲ್ಲ ರೆಡಿ ಆಗ್ತಾ ಬಂದಿದೆ. ಎಲ್ಲ ಆಲ್ಮೋಸ್ಟ್ ಅಲ್ಲ ಬನ್ನಿ ತೋರಿಸ್ತೀನಿ. ಎಲ್ಲ ಹಿಂದಗಡೆ ಶೀಟು, ಹಿಂದಗಡೆ ಡೋರ್ ಮುಂದಕ್ಕೆಲ್ಲ ಶೀಟ್ ಹಾಕಿದ್ದಾರೆ. ಎಲ್ಲ ಹಂಗಲ್ಲಿ ಹೇಳಿದ್ದೆ. ಮತ್ತು ಹೈಟ್ ಡೋರ್ಗೆ ಒಂದು 10 ಅಡಿ ಹೈಟನ್ನು ಮಾಡಿಸಿ ಅಂತ ಹೇಳಿದ್ದೆ. ಅದನ್ನು ಮಾಡ್ತಿದ್ದಾರೆ. ಹಿಂದಗಡೆ ಶೇಪ್ ಎಲ್ಲ ನೀಟಾಗಿ ಏನಂದರೆ ವೆಲ್ಡಿಂಗ್ ಕೆಲಸ ಆಗಿದ್ಮೇಲೆ ಈ ಥರ ಎಲ್ಲ ಇರ್ತದೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಪೇಂಟ್ ಹೊಡೆದ್ಮೇಲೆ ಇದೆಲ್ಲ ಪೇಸ್ಟ್ ಹಾಕೊಂತೀವಿ. ಇದಕ್ಕೆಲ್ಲ ನೀಟಾಗಿ ಪೇಸ್ಟ್ ಹಾಕೊಂತೀವಿ. ಎಲ್ಲ ನೀಟಾಗಿ ಪೇಸ್ಟ್ ಹಾಕೊಂಡು ಎಲ್ಲ ರಿಮೂವ್ ಮಾಡ್ಕೊಂಡು ಇದೆಲ್ಲ ರೆಡಿ ಆಗಿರೋದು. ಬಾಡಿ ಟಿಂಕರಿಂಗ್ ಕೆಲಸ ಆಗಿತ್ತು ಅಷ್ಟೇ. ಟಿಂಕರಿಂಗ್ ತೊಟ್ಟಿ ಚೇಂಜ್ ಮಾಡಿರೋದಕ್ಕೆ ಇಷ್ಟು ಬಂದಿದೆ. ಇದಾದ್ಮೇಲಿಂದ ಫೈನಲ್ ಟಚ್ಗೆ ತೋರಿಸ್ತೀವಿ ಹೆಂಗೆ ರೆಡಿ ಆಗಿರುತ್ತೆ ಗಾಡಿ ಅಂತ. ಬ್ಯಾಟ್ರಿ ಬಾಕ್ಸ್ ಬರುತ್ತೆ ನಿಮಗೆ. ಒಂದು ಬ್ಯಾಟ್ರಿ ಬಾಕ್ಸ್ ಹೇಳಿದ್ವಿ. ಇಲ್ಲಿಗೆ ನಮ್ಮದು ಹಳೇದು ಹೊರಟಾಗಿದೆ, ಅದರಿಂದ ಒಂದು ಹೊಸದು ಮಾಡಿಕೊಡ್ರಿ ಅಂತ ಹೇಳಿದ್ವಿ. ಅದು ಮಾಡಿಕೊಡ್ತಾರೆ. ಮತ್ತು ಏರ್ ಫಿಲ್ಟ್ರ್ ಗಾರ್ಡು ಹಾಕಿದ್ದಾರೆ. ನಮ್ಮದು ಒಂದು ಸ್ವಲ್ಪ ಎಲ್ಲ ಇದಾಗಿ ಸೇಫ್ಟಿ ಆಗಿರುತ್ತೆ ನಿಮಗೆ. ಇದು ಗಾರ್ಡ್ ಹಾಕಿದ್ರೆ ಒಂಚೂರು ಸೇಫ್ಟಿ ಆಗಿರುತ್ತೆ ಏರ್ ಫಿಲ್ಟ್ರಿಗೆ.
ಮತ್ತೆ ಇದು ಸಪೋರ್ಟ್ ರಾಡ್ ಹಾಕಿ ಸಪೋರ್ಟ್ ಇದು ನಿಮ್ಗೆ ಸಪೋರ್ಟಿಗೆ ಹಾಕಿರೋದು. ತೊಟ್ಟಿ ಬೇಗ ನಿಮ್ಗೆ ಅಡಾಲಲ್ಲ, ಲೋಡು ಐಲು ಟನ್ನೇಜ್ ಹಾಕಿದ್ರು ಶೇಕ್ ಆಗಲ್ಲ, ತೊಟ್ಟಿ ಏನೂ ಆಗಲ್ಲ. ಫ್ಲಾಟ್ ಹಾಕ್ಸಿದೀವಿ. ಹೀಗೆ ಇದೆಲ್ಲ ನೀಟಾಗಿ ಕವರ್ ನೀಟಾಗಿ ಕುಂಡಿಸಿದ್ದಾರೆ. ನಮ್ಮ ತೊಟ್ಟಿ ಏನು ಹಳೆ ಬಿಚ್ಚಿದ್ದಾರೆ, ಹೊಸ ತೊಟ್ಟಿನ ನೀಟಾಗಿ ಕುಂಡಿಸಿ ಫಿಟ್ ಮಾಡಿದ್ದಾರೆ. ನೋಡ್ರಿ, ಇದು ನಮ್ಮದು ಹಳೆ ತೊಟ್ಟಿ ಬಿಚ್ಚಿರೋದು. ನೋಡ್ರಿ ಚಾನಲ್ಗಳೆಲ್ಲ ಹೆಂಗೆ ತಿಂದಿದೆ. ಎಲ್ಲ ಚಾರ್ಸಿಗೆ ಬರುತ್ತೆ. ಇದು ಚಾರ್ಸಿ ಮೇಲೆ ಕೂರುತ್ತೆ. ಇದು ನೋಡ್ರಿ, ಇದೆಲ್ಲ ಹೊರಟೋಗಿದೆ. ಒಂದು ಬಂಪರ್ ಹಾಕಿಸ್ಕೋಬೇಕು, ವೀಲ್ ಬಂಪರು. ಮೇಲೆ ಇದೇ ನಮಗೆ ಗುರ್ತು ನಮ್ಮ ತೊಟ್ಟಿ ಅಂತ ಅನ್ನೋದಕ್ಕೆ. ಯಾಕಂದರೆ ಅದು ಜಪಾನ್ ಶೀಟ್ ಕಟ್ ಮಾಡಿಬಿಟ್ಟು ಸ್ಕ್ರೂ ಟೆಂಪ್ರರಿ ಹಾಕಿದ್ದೆ. ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಹಾಕೊಂಡು ಇಟ್ಬಿಟ್ಟು ಫಿನಿಶಿಂಗ್ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಸ್ವಲ್ಪ ಎಲ್ಲ 2-3 ದಿನ ತಗೊಂಡಿದ್ರು ತೊಟ್ಟಿಗೆ ಇದು ಮಾಡೋದಕ್ಕೆ. ಎಲ್ಲ ನೋಡ್ತಾ ಬಂದಲ್ಲ, ನೀಟಾಗಿ ವರ್ಕ್ ಮಾಡ್ತಾರೆ ಇವರು. ನಾವು ಎದುರಿಗೆ ನಿಂತ್ಕೊಂಡಿದ್ವಿ, ಯಾಕಂದರೆ ನಮ್ಮ ಗಾಡಿ ನಮ್ಮ ಸೇಫ್ಟಿ ಸ್ವಲ್ಪ ಮುಂದೆ ನಿಂತ್ಕೊಂಡು ಮಾಡ್ತೀವಿ. ಇನ್ನೂ ಚೆನ್ನಾಗಿ ಮಾಡ್ತಾರಲ್ವ ಅಮ್ಮ ಒಂದು ಕಾಯಷ್ಟಕ್ಕೆ. ಆದರೂ ನಾವು ಇರಲಿ ಬಿಡಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ವರ್ಕ್ ಮಾತ್ರನ. ನಾವು ಏನಂದರೆ ನಮ್ಮ ಗಾಡಿ ಒಂದು ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನಿಸಾರಣ ಅವ್ರ ದೊಡ್ಡ ಮಗ ಇವರು. ಹಿಂಗೆ ಯಾಕಣ ಎಲ್ಲ ನೀಟಾಗಿ ಡಿಸೈನ್ ಎಲ್ಲ ಮಾಡಿ ನೀಟಾಗಿ ಮಾಡಿಕೊಡ್ತೀನಿ ಅಣ್ಣ ಪೇಂಟು ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಮುಂದೆ ನಿಂತ್ಕೊಂಡು ಮಾಡಿಕೊಡ್ತಾ ಇದ್ದಾರೆ. ನೋಡ್ರಿ, ನಿಸಾರಣ್ಣ ಅವ್ರ ಮಗ ದೊಡ್ಡವನು ಸ್ವಲ್ಪ ನಮ್ಮ ಗಾಡಿಗೆಲ್ಲ ಡಿಸೈನ್ ಎಲ್ಲ ಮಾಡಿಕೊಡ್ತೀನಿ ಅಣ್ಣ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಇರೋ ಬರೋ ಡಿಸೈನ್ ಎಲ್ಲ ಕೊಡ್ತಾ ಇದ್ದಾರೆ. ಟಾರ್ಪಲಿಂದ ಹಿಡಿದು ತೊಟ್ಟಿ ಹೊಸ ತೊಟ್ಟಿ ಹಾಕಿ ಚೇಂಜ್ ಮಾಡೋಕ್ಕೆ ಒಪ್ಪಂದ ಒಪ್ಪಿಸಿದ್ವಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಪ್ ಟು ಡೇಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಸೋಣ.
ಅವ್ರ ಮಗ ಇವರು ದೊಡ್ಡ ಮಗ. ನಿಮಗೆ ತೊಟ್ಟಿ ಚೇಂಜ್ ಮಾಡಿಸಿ ಹೊಸ ತೊಟ್ಟಿ ಹಾಕಿ ನಾವು ಏನೈತೆ ನಿಮ್ಮ ಲ್ಯಾಂಗ್ವೇಜ್ ಗಾಡಿ ಅದೇ ಹಾಕಿ ನಿಮಗೆ ನಾವು ರೆಡಿ ಮಾಡಿಕೊಟ್ಟಿದ್ದೀವಿ. ಕೆಲಸ ಹೆಂಗೈತಣ್ಣ, ಕೆಲಸ ಹೆಂಗೈತೆ, ನಿಮ್ಗೆ ಇಷ್ಟ ಆಯ್ತಾ ಕೆಲಸ ಏನು ಅಂತ ನೋಡ್ರಿ. ಈಗ ನೋಡಿ ನಮಗೆ ಶೇಪ್ ಪೈಂಟ್ ಮಾಡಿದ್ದೀನಿ, ಬಂಪರ್ ಪೈಂಟ್ ಮಾಡಿದ್ದೀನಿ, ನಿಮಗೆ ಹಿಂದೆಗಡೆ ಪೈಂಟ್ ಮಾಡಿದ್ದೀನಿ, ಆಮೇಲೆ ನಿಮಗೆ ಬಾರ್ಡ್ರ್ ಹಾಕ್ಕೊಟ್ಟಿದ್ದೀನಿ, ಆಮೇಲೆ ಹಿಂದೆಗಡೆ ಆಮೇಲೆ ಹಿಂದೆಗಡೆಗೂ ಅಷ್ಟೇ ನಿಮಗೆ ಇದು ಡೋರ್ ಚೇಂಜ್ ಮಾಡಿದ್ದೀನಿ, ಮಾಡಿದ್ದು ಪಟ್ಟಿ ಎಕ್ಸ್ಟ್ರಾ ಹಾಕಿದ್ದೀನಿ, ಎಲ್ಲ ಬರುತ್ತೆ, ಎಲ್ಲ ಬಾರ್ಡ್ರ್ ಹಾಕ್ಕೊಟ್ಟಿದ್ದೀನಿ. ನೋಡ್ರಿ ಹೊರಗಡೆ ತೊಟ್ಟಿ ಒಳಗಡೆ ಎಲ್ಲ ಡಿಸೈನ್ ಎಲ್ಲ ಮಾಡಿಬಿಟ್ಟು ವರ್ಕ್ ಮಾಡಿದ್ದಾರೆ. ನಿಸಾರಣ್ಣ ಅವ್ರ ಮಗ ದೊಡ್ಡ ಮಗ ನವೀದ್ ಅಂದ್ಬಿಟ್ಟು ನಾವು ಹೇಳಿದ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆನೇ ಕೆಲಸ ಮಾಡ್ಕೊಂಡಿದ್ದಾರೆ. ನಮಗೆ ಸಮಾಧಾನ ಆಗಿದೆ. ಕೆಲಸದ ಬಗ್ಗೆ ಹೇಳ್ಬೇಕು ಅಂದರೆ ಜಿನಿಯನ್ ಆಗಿದೆ ಕೆಲಸ. ಬನ್ನಿ ಈ ಕಡೆ ಸೈಡಲ್ಲಿ ನೋಡ್ರಿ ಹೆಂಗೇನೆ ಪೂರ್ತಿ ಟಾರ್ಪಲ್ಲಿಂದ ಹಿಡಿದು ಪ್ರತಿಯೊಂದು ಎಲ್ಲ ಇವರೇ ಮಾಡ್ಕೊಂಡಿರೋದು. ನಿಸಾರಣ್ಣ ನಿಮಿಷ ಬರೋಣ. ಇವ್ರು ನಮ್ಮ ಹಳೆ ದೋಸ್ತಿಗಳು, ನಮ್ಮದು ಟಾಟಾ ಎ ಸಿ ಎಲ್ಲ ಟಿಂಕರಿಂಗ್ ಮಾಡ್ತಿದ್ವಿ. ನಮಗೆ 2018ರಿಂದ ಇವ್ರು ಪರಿಚಯ. ನಾವು ಗಾಡಿ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ವರ್ಕ್ ಮಾಡ್ತಿದ್ವಿ. ಈ ಗಾಡಿ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಕೇಳಿದ್ದಾಯಿತು. ನಮಗೆ ಸಮಾಧಾನ ಆಗೋ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಅವ್ರ ಮಕ್ಳ ಮುಖಾಂತರನ. ಈ ಥರ ಮಾಡ್ಕೊಡಪ್ಪ, ನಮ್ಗೆ ಹಳೆ ದೋಸ್ತಿವ್ರು ಅಂತ ಅಂದ್ಬಿಟ್ಟು. ಅಣ್ಣ ಒಂದು ಸ್ವಲ್ಪ ಮಾತಾಡೋಣ. ಇವರು ನಮಗೆ ಭಾಳ ವರ್ಷದಿಂದ ಪರಿಚಯ ಇದ್ದಾರೆ. ಈ ಥರ ಫೋನ್ ಮಾಡಿ ಈ ಗಾಡಿದು ಕೆಲಸ ಮಾಡ್ಬೇಕಣ್ಣ ಅಂತ ಹೇಳಿದರು. ಆಯ್ತಣ್ಣ ಏನಿದ್ರು ನಾನು ಮಾಡಿಕೊಡ್ತೀನಿ. ಈಗ ನಾನು ಮಾಡ್ತಾ ಇಲ್ಲ, ನಮ್ಮ ಮಕ್ಕಳು ಮಾಡ್ತಾವ್ರೆ. ಮಕ್ಳಿಗೆ ಹೇಳ್ಬಿಟ್ಟು ನಾವು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಆತ್ಮೀಯ ಸ್ನೇಹಿತರು ಅಂತ ನಮ್ಮ ಮಕ್ಳ ಕಡೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ನಾನು ಕೆಲಸ ಮಾಡಿದ್ದು ಅವರು ಖುಷಿಯಾಗಿದ್ದಾರೆ. ಅದೇ ಥರ ಬೇರೆ ಯಾವುದಾದ್ರೂ ವೆಹಿಕಲ್ ಇದ್ರೂ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಮಗೆ ಸಮಾಧಾನ ಆಗೋ ಕೆಲಸ ಮಾಡ್ಕೊಟ್ಟಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ ಮಂಜು 4X ಕನ್ನಡಿಗ ಅಂತ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು. ಯಾರೆಲ್ಲ ಟಿಂಕರಿಂಗ್ ವರ್ಕ್ ಮಾಡಿಸ್ಬೇಕು ಅಂತ ಇದ್ದೀರಾ ಅವರು ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಂಡು ಮಾಡಿ.